ನಾನ್ ನಿಮ್ಗೆಲ್ಲ ಇವತ್ತು ಹೇಳ್ತಾ ಇರೋ ಮೂವಿ ಥಿಯೇಟ್ರಲ್ಲಿ ಸೋತಿರ್ಬೋದು, ಆದ್ರೆ ಫಿಲಮ್ ನೋಡೋ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ. ಇದು ನಮ್ಮ ಲೈಫಲ್ಲೂ ಒಂದಲ್ಲ ಒಂದಿನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇದು ನಮ್ದೇ ಲೈಫ್ ಕತೆ ಅನ್ನೋ ಥರ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ. ಈ ಮೂವಿ ಯಾವುದು ಅಂದ್ರೆ ನಮ್ಮ ದಿಗಂತವ್ರು ಆಕ್ಟ್ ಮಾಡಿರುವಂತ ಕ್ಷಮಿಸಿ ನಿಮ್ಮ ಕಥೆಯಲ್ಲಿ ಹಣವಿಲ್ಲ ಮೂವಿ. ಇದನ್ನ ಡೈರೆಕ್ಟ್ ಮಾಡಿದ್ದು ನಮ್ಮ ವಿನಾಯಕ್ ಅವರು, ಪ್ರೊಡ್ಯೂಸ್ ಮಾಡಿದ್ದು ಸಿಲ್ಕ್ ಮಂಜಣ್ಣ ಅವರು. ನಮ್ಮ ಈ ಉಪೇಂದ್ರ ಅವರು ಏ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರಲ್ವಾ, ಅದೇ ಫಿಲಮ್ನ ಪ್ರೊಡ್ಯೂಸರು ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ತುಂಬಾ ಅಂದ್ರೆ ತುಂಬಾ ಸಣ್ಣ ಬಜೆಟ್ ಅಲ್ಲಿ ಎಷ್ಟು ಚೆನ್ನಾಗಿ ಡೈರೆಕ್ಟ್ರು ಈ ಸ್ಟೋರಿನ ಹೇಳಿದ್ದಾರೆ ಅಂದ್ರೆ, ಈ ಸ್ಟೋರಿಯ ಸಿಂಪಲ್ ಲೈನ್ ಏನು ಅಂದ್ರೆ, ನಮ್ಮ ಹೀರೋ ಒಂದು ಸಣ್ಣ ಹಳ್ಳಿಲಿ ಒಂದು ಗೊಬ್ಬರದ ಅಂಗಡಿ ಇಟ್ಕೊಂಡಿರ್ತಾರೆ. ಒಂದೊಂದು ರೂಪಾಯಿನೂ ಕೂಡಿಸಿ ಪ್ರತಿಯೊಂದನ್ನು ಅಷ್ಟು ಲೆಕ್ಕ ಹಾಕಿ ತುಂಬಾ ಹುಷಾರಾಗಿ ಖರ್ಚು ಮಾಡ್ತಾ ಇರ್ತಾರೆ. ಒಂದಿನ ಅವ್ರ ಬ್ಯಾಂಕ್ ಅಕೌಂಟಿಂದ ಒಂದು 2300 ರೂಪಾಯಿ ಕಟ್ ಆಗ್ಬಿಡುತ್ತೆ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಇಲ್ಲ, ಇದು ಅಲ್ಲಿ ಕಾರ್ಡ್ ಸ್ವೈಪ್ ಮಾಡಿರೋ ಹತ್ರ ಆಗಿರೋ ಮಿಸ್ಟೇಕು ಅಂತ. ಅಲ್ಲೋಗಿ ಕೇಳಿದ್ರೆ ಇಲ್ಲ, ಬ್ಯಾಂಕ್ದೇ ಮಿಸ್ಟೇಕು ಅಂತ. ನಮ್ಮ ಹೀರೋಗೆ ಆ 2300 ರೂಪಾಯಿ ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ, ಬಟ್ ಆ 2300 ರೂಪಾಯಿ ಕೊಡ್ಬೇಕಾಗಿರೋ ಸಿಚುವೇಶನ್ ಇರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಹೀರೋ ಯಾಗಾದ್ರೂ ಮಾಡಿ ನಮ್ಮ 2300 ರೂಪಾಯಿನ ವಾಪಸ್ ತಗೊಳ್ಳೇಬೇಕು, ಬ್ಯಾಂಕ್ ಅವ್ರಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಬ್ಯಾಂಕ್ ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾನೆ. ಆಮೇಲೆ ಏನಾಯ್ತು, ಬ್ಯಾಂಕ್ ಅವರು ಆ 2300 ರೂಪಾಯಿ ವಾಪಸ್ ಕೊಡ್ತಾರಾ, ಇಲ್ಲ ನಮ್ಮ ಹೀರೋನೇ ಬ್ಯಾಂಕ್ಗೆ ಕೇಸ್ ಹಾಕಿ ಬ್ಯಾಂಕ್ನ ಮುಚ್ಚಿಸೋದ್ನ ಅನ್ನೋದೇ ಈ ಫಿಲಮ್ನ ಸ್ಟೋರಿ. ಈ ಫಿಲಮ್ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ. ನಮ್ಮ ಅಮೌಂಟ್ ಕಟ್ ಆಯ್ತು ಅಂತ ನಾವು ಬ್ಯಾಂಕಲ್ಲಿ ಹೋಗಿ ಕೇಳಿದಾಗ ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾರೆ ಅಂದ್ರೆ, ಸರ್ ಇಲ್ಲ ಒಂದು 45 ಡೇಸಲ್ಲಿ ಬಂದ್ಬಿಡುತ್ತೆ, ಇಲ್ಲ ಒಂದು ವರ್ಕಿಂಗ್ 48 ಅವರ್ಸಲ್ಲಿ ಬರುತ್ತೆ, ಇಲ್ಲ ಒಂದು 72 ಅವರ್ಸಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನಮಗೆ ಆ ಟೈಮಲ್ಲಿ ಕಟ್ ಆಗಿರುತ್ತಲ್ವಾ ಅಮೌಂಟು, ಅದು ಇಂಪಾರ್ಟೆಂಟ್ ಆಗಿರಲ್ಲ. ಆ ಕಟ್ಟಾಗಿ ಟೈಮ್ ಇರುತ್ತಲ್ವಾ, ನಾವೆಲ್ಲೋ ಒಂದು 50 ರೂಪಾಯಿ ಯಾರಿಗೋ ಕೊಡಬೇಕು ಅನ್ಕೊಂಡಿರ್ತೀರಿ, ಇಲ್ಲ ಊಟ ತಿನ್ನೋಕೆ ಒಂದು 50 ರೂಪಾಯಿ ಇಟ್ಕೊಂಡಿರ್ತೀರಿ, ಇಲ್ಲ ಸಮಥಿಂಗ್ ಏನೋ ಒಂದು ಯಾರಿಗೋ ಒಂದು 500 ರೂಪಾಯಿ ಕೊಡಬೇಕಿರುತ್ತೆ, ಅರ್ಜೆಂಟ್ ಕೊಡಬೇಕು, ಆ ಟೈಮಲ್ಲಿ ಕಟ್ ಆಗ್ಬಿಟ್ಟಿರುತ್ತೆ. ನಮ್ಗೆ ಆ ಟೈಮಲ್ಲಿ ಅಮೌಂಟ್ ಇಂಪಾರ್ಟೆಂಟ್ ಇರಲ್ಲ, ಆ ಸಿಚುವೇಶನ್ ಇರುತ್ತಲ್ವಾ, ಆ ಸಿಚುವೇಶನ್ ಇಂಪಾರ್ಟೆಂಟ್ ಇರುತ್ತೆ. ನನಗೆ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ನನ್ನ ಹತ್ರ ಒಂದು ಟೈಮಲ್ಲಿ ಒಂದು 500 ರೂಪಾಯಿ ಅಕೌಂಟಲ್ಲಿ ಇರುತ್ತೆ, ಇದ್ದಕ್ಕಿದ್ದಂಗೆ ಮೋದಿ ಇನ್ಸೂರೆನ್ಸ್ ಅಂತ 450 ರೂಪಾಯಿ ಕಟ್ ಆಗ್ಬಿಡುತ್ತೆ. ನನ್ಗೆ ಆ ಟೈಮಲ್ಲಿ ಯಾವ ತರ ಅನಿಸ್ತು ಅಂದ್ರೆ, ನಂಗೆ ಆ 450 ರೂಪಾಯಿ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ಅವಾಗ. ಯಾಕಂದ್ರೆ ಆ ಸಿಚುವೇಶನ್ ಆ ತರ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಅಮೌಂಟ್ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು 10 ರೂಪಾಯಿ ಇರ್ಬೋದು, 5 ರೂಪಾಯಿ ಇರ್ಬೋದು. ಇವಾಗ ನಾವೆಲ್ಲ ನೋಡ್ತಾ ಇರ್ತೀರಿ, ಅವಾಗ ನಮ್ಮ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ 1 ರೂಪಾಯಿ 2 ರೂಪಾಯಿ ಕಟ್ ಆಗ್ಬಿಟ್ರೆ ನಾವು ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತಾ ಇದ್ವಿ, ಯಾಕೆ ನಮ್ಮ ಕರೆನ್ಸಿ ಕಟ್ ಆಯ್ತು, ಏನ್ ಪ್ಯಾಕ್ ಆಕ್ಟಿವೇಟ್ ಮಾಡಿದೀರಾ ಅಂತ ನಾವೆಲ್ಲ ಕಸ್ಟಮರ್ ಕೇರ್ ಕಾಲ್ ಮಾಡಿ ವಿಚಾರಿಸ್ತಾ ಇದ್ರಿ. ಇವತ್ತು ಕಾರ್ಡ್ ಟ್ರಾನ್ಸಾಕ್ಷನ್ ಅಂತ ಒಂದು 156 ರೂಪಾಯಿ, ಇಲ್ಲ ಆನ್ಯುವಲ್ ಚಾರ್ಜಸ್ ಅಂತ ಒಂದು 500 ರೂಪಾಯಿ ಕಟ್ ಮಾಡ್ಕೊಂತಾರೆ, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಒಂದು ಅಷ್ಟು ದುಡ್ಡು ಕಟ್ ಮಾಡ್ಕೊಂತಾರೆ. ಅದನ್ನೆಲ್ಲ ನಾವು ಕೇಳಕ್ಕೆ ಹೋಗಲ್ಲ. ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿ ತೋರಿಸಿದ್ರೆ ಪ್ರತಿಯೊಬ್ಬರಿಗೂ ಈ ಮೂವಿ ಅಷ್ಟು ಕನೆಕ್ಟ್ ಆಗುತ್ತೆ, ತುಂಬಾ ಫೀಲ್ ಮಾಡ್ಕೋತಾರೆ. ಈ ಮೂವಿ ನೋಡ್ತಾ ಇದ್ರೆ ತುಂಬಾ ಫೀಲ್ ಆಗುತ್ತೆ. ನಮ್ದೇ ಅಲ್ವಾ ಸ್ಟೋರಿ, ತುಂಬಾ ಕಷ್ಟ ಇರೋರಿಗೆ ಗೊತ್ತಿರುತ್ತೆ ಆ ಸಿಚುವೇಶನ್ ಯಾವ ತರ ಇರುತ್ತೆ, ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ಆ ಅಮೌಂಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ನಂತರನೇ ನೀವು ಯಾರ್ಯಾರು ಈ ಮೂವಿ ಕನೆಕ್ಟ್ ಆಗಿದ್ರಿ ಅಂತ ಈ ವಿಡಿಯೋದಲ್ಲಿ ನನ್ನ ಕಮೆಂಟ್ ಮಾಡ್ರಿ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಮತ್ತೆ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಲೈನ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.